ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಲಿವುಡ್ನಲ್ಲಿ ಬಿಡುಗಡೆಯಾಗಿರುವ ಅಣುಬಾಂಬ್ ಪಿತಾಮಹನ ಜೀವನಾಧಾರಿತ ಚಿತ್ರ ಓಪನ್ ಹೈಮರ್ ಭಾರಿ ಸದ್ದು ಮಾಡ್ತಾ ಇದೆ. ಭಾರತದಲ್ಲಿ ಕೂಡ ಈ ಚಿತ್ರದ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದೆ. ಅಣುಬಾಂಬ್ ಅನ್ನ ರೆಡಿ ಮಾಡಲು ಭಗವದ್ಗೀತೆ ಪ್ರೇರೇಪಣೆ ನೀಡಿತು ಅನ್ನುವ ಸಂಗತಿ ಈ ಚಿತ್ರಕ್ಕೆ ಭಾರತದಲ್ಲಿ ಬೂಸ್ಟ್ ನೀಡಿದೆ. ಹಾಗಂತ ಹಿಂದೂ ಸಂಸ್ಕೃತಿಯನ್ನ ಅಥವಾ ಗ್ರಂಥಗಳನ್ನ ಆಧರಿಸಿ ತೆರೆಗೆ ಬಂದ ಮೊದಲ ಹಾಲಿವುಡ್ ಚಿತ್ರವಂತೂ ಇದಲ್ಲ. ಈ ಹಿಂದೆ ಕೂಡ ಹಾಲಿವುಡ್ನಲ್ಲಿ ಹಿಂದೂ ಧರ್ಮ ಹಾಗೂ ಹಿಂದೂ ಧರ್ಮದ ಆಚಾರ ವಿಚಾರಗಳು ತುಂಬಾನೇ ಪ್ರಭಾವ ಬೀರಿದೆ. ಹಾಲಿವುಡ್ನ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲಾನ್ ನಾನು ಇಷ್ಟೊಂದು ಬೆಳೆಯೋದಕ್ಕೆ ಭಗವದ್ಗೀತೆ ಕಾರಣ ಅಂತ ಪರೋಕ್ಷವಾಗಿ ಹೇಳಿದ್ರು. ಅವತಾರ್ ಸಿನಿಮಾದ ಸೃಷ್ಟಿಕರ್ತ ಕೂಡ ನನ್ನ ಸಿನಿಮಾದಲ್ಲಿ ಹಿಂದೂ ಧರ್ಮದ ಪ್ರಭಾವ ಇದೆ ಅಂತ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲ, ಅವತಾರ್ ಅನ್ನುವ ಹೆಸರೇ ಸಂಸ್ಕೃತ ಪದ. ಅಷ್ಟಕ್ಕೂ ಹಾಲಿವುಡ್ ಹಿಂದೂ ಧರ್ಮದಿಂದ ಅಷ್ಟೊಂದು ಪ್ರಭಾವಕ್ಕೊಳಗಾಗುವುದು ಯಾಕೆ? ಹಾಲಿವುಡ್ನ ದಿಗ್ಗಜರು ಭಗವದ್ಗೀತೆಯನ್ನ ಯಾಕೆ ಅಷ್ಟೊಂದು ಪಾಲಿಸ್ತಾರೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಾವು ಆರಂಭದಲ್ಲೇ ಹೇಳಿದಂತೆ ಓಪನ್ ಹೈಮರ್ ಚಿತ್ರ ಅಣುಬಾಂಬ್ ಅನ್ನ ಕಂಡುಹಿಡಿದ ಓಪನ್ ಹೈಮರ್ ಅನ್ನುವ ಖ್ಯಾತ ವಿಜ್ಞಾನಿಯ ಜೀವನ ಚರಿತ್ರೆಯನ್ನ ಆಧರಿಸಿ ತೆರೆಗೆ ಬಂದಿರುವ ಚಿತ್ರ. ಓಪನ್ ಹೈಮರ್ ಪ್ರತಿದಿನ ರಾತ್ರಿ ಭಗವದ್ಗೀತೆಯನ್ನ ತಪ್ಪದೆ ಓದುತ್ತಿದ್ರಂತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಭಗವದ್ಗೀತೆಯನ್ನ ಓದಬೇಕು ಅಂತಾನೆ ಸಂಸ್ಕೃತವನ್ನ ಕಲ್ತಿದ್ರಂತೆ ಓಪನ್ ಹೈಮರ್. ಓಪನ್ ಹೈಮರ್ ಭಗವದ್ಗೀತೆಯಿಂದ ತುಂಬಾನೇ ಪ್ರಭಾವಿತರಾಗಿದ್ರು. ಇದೇ ಭಗವದ್ಗೀತೆ ಓಪನ್ ಹೈಮರ್ಗೆ ಅಣುಬಾಂಬ್ ಸೃಷ್ಟಿ ಮಾಡಲು ಸಹಕಾರಿಯಾಯಿತು ಅನ್ನುವ ಮಾತಿದೆ. ಮಹಾಭಾರತದ ಕಾಲದಲ್ಲಿ ಎಂತೆಂತಹ ಅಸ್ತ್ರಗಳಿದ್ದವು ಅನ್ನೋದನ್ನ ಓದಿದ ಹೈಮರ್ ತಾನೂ ಕೂಡ ಇಂಥದ್ದೇ ಒಂದು ಬಲಶಾಲಿ ಅಸ್ತ್ರವನ್ನ ಕಂಡುಹಿಡಿಯಲು ಮುಂದಾಗುತ್ತಾರೆ. ಆಗ ಹುಟ್ಟಿಕೊಂಡಿದ್ದೆ ಅಣುಬಾಂಬ್. ಇನ್ನು ಸಿನಿಮಾದಲ್ಲಿ ಹೈಮರ್ ಅವರ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ಸಿಲಿಯಾನ್ ಮುರ್ಫಿ ಅನ್ನುವ ಖ್ಯಾತ ನಟ ಕೂಡ ಈ ಚಿತ್ರದ ಪ್ರಿಪರೇಷನ್ಗಾಗಿ ಭಗವದ್ಗೀತೆಯನ್ನ ಓದಿದ್ರಂತೆ. ಅಂದಹಾಗೆ ಈ ಚಿತ್ರವನ್ನ ನಿರ್ದೇಶನ ಮಾಡಿರುವ ಕ್ರಿಸ್ಟೋಫರ್ ನೋಲಾನ್ ಕೂಡ ಭಗವದ್ಗೀತೆಯನ್ನ ಓದಿದವರು. ಭಗವದ್ಗೀತೆ ಇವರ ಬದುಕಿನ ಮೇಲೆ ತುಂಬಾನೇ ಪ್ರಭಾವ ಬೀರಿದೆ. ಈ ಹಿಂದೆ ಕೂಡ ನೋಲಾನ್ ಭಗವದ್ಗೀತೆಯಿಂದ ಪ್ರೇರಿತರಾಗಿ ಸಿನಿಮಾವನ್ನ ಮಾಡಿದ್ದಾರೆ. ಅವರ ಇನ್ಸೆಪ್ಷನ್ ಅನ್ನುವ ಸಿನಿಮಾ ಕೂಡ ಭಗವದ್ಗೀತೆಯಿಂದ ಪ್ರೇರಿತವಾಗಿ ಮಾಡಿದ ಸಿನಿಮಾ. ಇನ್ನು ಇಂಟರ್ಸ್ಟೆಲ್ಲರ್ ಅನ್ನುವ ಹಾಲಿವುಡ್ನ ಸೂಪರ್ ಹಿಟ್ ಚಿತ್ರದ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬಹುದು. ಇದು ಕೂಡ ನೋಲನ್ ನಿರ್ದೇಶನ ಮಾಡಿರುವ ಸಿನಿಮಾ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಸಿನಿಮಾವನ್ನ ಕೂಡ ವೇದ ಸಿದ್ಧಾಂತಗಳಿಂದ ಪ್ರೇರೇಪಿತವಾಗಿ ಮಾಡಲಾಗಿದೆ. ಇದನ್ನ ನೋಲನ್ ಅವರೇ ಹೇಳಿಕೊಂಡಿದ್ದಾರೆ. ಇದನ್ನ ಅವರು ಡೈರೆಕ್ಟ್ ಆಗಿ ಹೇಳಿಕೊಳ್ಳದೇ ಇದ್ರೂ ಒಂದೆರಡು ಕಡೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇನ್ನು ಡಾರ್ಕ್ ನೈಟ್ ಅನ್ನುವ ಹಾಲಿವುಡ್ ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ದು ಇದೇ ನೋಲನ್. ಈ ಸಿನಿಮಾ ಕೂಡ ಹಿಂದೂ ಧರ್ಮ ಗ್ರಂಥಗಳಿಂದ ಪ್ರೇರಿತ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಥೆಯ ನಾಯಕನ ಹಾಗೂ ಖಳನಾಯಕರಲ್ಲಿ ಯಾರು ಒಳ್ಳೆಯವರು ಅಂತ ಕೇಳಿದರೆ ಇಬ್ಬರಲ್ಲಿ ಕೂಡ ಒಳ್ಳೆತನ ಇತ್ತು. ಮಹಾಭಾರತವನ್ನೇ ತೆಗೆದುಕೊಂಡ್ರೆ ಅದರಲ್ಲಿ ಕರ್ಣ ದುರ್ಯೋಧನನ ಬಳಗದಲ್ಲಿ ಇದ್ರು ಅವನಲ್ಲಿ ತುಂಬಾನೇ ಒಳ್ಳೆತನ ಇತ್ತು. ದುರ್ಯೋಧನನನ್ನೇ ತೆಗೆದುಕೊಂಡ್ರು ಅವನಲ್ಲೂ ಒಳ್ಳೆತನ ಇತ್ತು. ಇನ್ನು ರಾಮಾಯಣದ ರಾವಣನಲ್ಲೂ ಕೂಡ ಒಳ್ಳೆತನ ಇತ್ತು. ಅಂದ್ರೆ ಇಲ್ಲಿ ಧರ್ಮ ಅಧರ್ಮಗಳ ನಡುವೆ ಒಂದು ಸಣ್ಣ ಗೆರೆ ಇತ್ತು ಅಷ್ಟೇ. ಇದೇ ಕಥೆಯ ಜೀವಾಳವನ್ನ ಇಟ್ಕೊಂಡು ಡಾರ್ಕ್ ನೈಟ್ ಅನ್ನುವ ಸಿನಿಮಾವನ್ನ ಮಾಡಲಾಗಿತ್ತು. ಆ ಸಿನಿಮಾದಲ್ಲೂ ಹೀರೋ ಹಾಗೂ ವಿಲನ್ ನಡುವೆ ತುಂಬಾನೇ ಡಿಫರೆನ್ಸ್ ಇರಲಿಲ್ಲ. ನೋಲನ್ ಪ್ರತಿ ಸಿನಿಮಾದಲ್ಲೂ ಕೂಡ ಹಿಂದೂ ಧರ್ಮ ಗ್ರಂಥಗಳಲ್ಲಿರುವ ಕೆಲವೊಂದು ವಿಚಾರಗಳು ಪ್ರಭಾವಿತವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಂತ ಇಲ್ಲಿ ಕೇವಲ ನೋಲನ್ ಅವರು ಮಾತ್ರವಲ್ಲ, ತುಂಬಾ ಜನ ನಿರ್ದೇಶಕರು ಈ ರೀತಿ ಪ್ರಭಾವಿತರಾಗಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಜೇಮ್ಸ್ ಕ್ಯಾಮ್ರೂನ್ ಅನ್ನುವ ನಿರ್ದೇಶಕನ ಹೆಸರು ಗೊತ್ತಿರಬಹುದು. ಟೈಟಾನಿಕ್ ಅನ್ನುವ ಬ್ಲಾಕ್ ಬಸ್ಟರ್ ಸಿನಿಮಾದ ಸೃಷ್ಟಿಕರ್ತ ಇವರು. ಅಷ್ಟೇ ಅಲ್ಲ, ಹಾಲಿವುಡ್ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಮಾಡಿದ ಅವತಾರ್ ಅನ್ನುವ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಕೂಡ ಇದೇ ಜೇಮ್ಸ್ ಕ್ಯಾಮ್ರೂನ್. ಅವತಾರ್ ಬಿಡುಗಡೆಯ ಸಂದರ್ಭದಲ್ಲಿ ಕ್ಯಾಮ್ರೂನ್ ಅವರೇ ನನ್ನ ಸಿನಿಮಾದಲ್ಲಿ ಹಿಂದೂ ಧರ್ಮದ ಪ್ರೇರೇಪಣೆಯಾಗಿರಬಹುದು ಅಂತ ಹೇಳಿಕೊಂಡಿದ್ರು. ಅದು ಅವತಾರ್ ಸಿನಿಮಾದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅವತಾರ್ ಅನ್ನುವ ಹೆಸರನ್ನೇ ಗಮನಿಸಿ ನೋಡಿ. ಇದೊಂದು ಸಂಸ್ಕೃತ ಪದ. ನಾವು ದೇವರ ಬೇರೆ ಬೇರೆ ಅವತಾರಗಳ ಬಗ್ಗೆ ಹೇಳ್ತೀವಿ. ಅದೇ ರೀತಿ ಸಂಸ್ಕೃತದಲ್ಲಿ ಅವತಾರ್ ಅನ್ನುವ ಪದ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಇಂಥದ್ದೊಂದು ಪದ ಇಲ್ವೇ ಇಲ್ಲ. ಅವರಿಗೆ ಅವತಾರ್ ಅನ್ನುವ ಪದವನ್ನ ಉಚ್ಚಾರ ಮಾಡೋದಕ್ಕೆ ಕೂಡ ಬರೋದಿಲ್ಲ. ಕ್ಯಾಮರೂನ್ ಇಲ್ಲಿ ಸಂಸ್ಕೃತ ಪದವನ್ನ ಬಳಕೆ ಮಾಡಿದ್ದೇವೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಆ ಪದ ಎಲ್ಲಿಂದ ಬಂತು ಅನ್ನೋದು ಭಾರತೀಯರೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಅವತಾರ್ ಸಿನಿಮಾವನ್ನ ಪೂರ್ತಿ ನೋಡಿದ್ರೆ ಅಲ್ಲಿ ಹಿಂದೂ ಧರ್ಮದ ಪ್ರಭಾವ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವತಾರ್ ಸಿನಿಮಾದಲ್ಲಿ ಪ್ಯಾಂಡೋರಾದ ನಾವಿ ಜನ ಪ್ರಕೃತಿಯನ್ನ ಆರಾಧಿಸೋದು, ಆಯುರ್ವೇದ ಬಳಸೋದು, ಸಾಮೂಹಿಕ ಪ್ರಾರ್ಥನೆ ಮಾಡೋದು,
ಪ್ರಾಣಿಗಳನ್ನ ದೇವರ ರೂಪವೆಂದು ನಂಬೋದು, ಪುನರ್ಜನ್ಮದ ಬಗ್ಗೆ ನಂಬಿಕೆ, ಆತ್ಮ ಪರಮಾತ್ಮನಲ್ಲಿ ನಂಬಿಕೆ ಹೊಂದಿರೋದು ಇವೆಲ್ಲವೂ ಹಿಂದೂ ಧರ್ಮದ ಆಚರಣೆಗಳಂತೆಯೇ ಇವೆ. ಅಲ್ಲದೆ ನಾವಿ ಜನಗಳ ಮೈಯ ಬಣ್ಣ ಹಿಂದೂ ದೇವತೆಯಾದ ಕೃಷ್ಣನನ್ನ ಹೋಲುತ್ತದೆ. ಇದೇ ಕಾರಣಕ್ಕೆ ಕ್ಯಾಮ್ರೋನ್ ಹಿಂದೂ ಧರ್ಮ ಗ್ರಂಥಗಳ ಪ್ರಭಾವ ನನ್ನ ಸಿನಿಮಾದ ಮೇಲೆ ಬೀರಿರಬಹುದು ಅನ್ನೋದನ್ನ ಹೇಳಿಕೊಂಡಿದ್ರು. ಇಲ್ಲಿ ಹಾಲಿವುಡ್ನ ದೈತ್ಯರೆಲ್ಲ ಹಿಂದೂ ಧರ್ಮವನ್ನ ಆಚರಣೆ ಮಾಡದೇ ಇದ್ರು, ಹಿಂದೂ ಧರ್ಮದಿಂದ ಪ್ರೇರಿತರಾಗಿದ್ರು. ಇನ್ನು ಕೆಲವು ಹಾಲಿವುಡ್ನ ನಟನಟಿಯರು ಹಿಂದೂ ಧರ್ಮದ ಅನುಕರಣೆ ಕೂಡ ಮಾಡಿದ್ದಾರೆ. ಹಾಲಿವುಡ್ನ ಖ್ಯಾತ ನಟಿ ಜೂಲಿಯಾ ರಾಬರ್ಟ್ ಸಿನಿಮಾವೊಂದರ ಚಿತ್ರೀಕರಣಕ್ಕೆ ಭಾರತಕ್ಕೆ ಬಂದವರು ನೀಮ್ ಕರೋಲಿ ಬಾಬಾ ಅವರ ದರ್ಶನ ಪಡೆದುಕೊಳ್ತಾರೆ. ಅಲ್ಲಿ ಹಿಂದೂ ಧರ್ಮದ ಆಚರಣೆ ಅವರನ್ನ ತುಂಬಾನೇ ಸೆಳೆಯುತ್ತೆ. ಮುಂದೆ ಅವರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಇನ್ನು ಖ್ಯಾತ ನಟ ಸ್ಟೆಲ್ಲೋನ್ ಕೂಡ ಹಿಂದೂ ಧರ್ಮಕ್ಕೆ ಮತಾಂತರವಾಗುತ್ತಾರೆ. ಇನ್ನು ಹಾಲಿವುಡ್ನ ಕಾಮಿಡಿಯನ್ ರಸೆಲ್ ಬ್ರ್ಯಾಂಡ್ ಕೂಡ ಹಿಂದೂ ಧರ್ಮದ ಪದ್ಧತಿಯಂತೆ ಮದುವೆ ಆಗ್ತಾರೆ. ಹಗ್ ಜಾಕ್ಮ್ಯಾನ್ ಅನ್ನುವ ಪ್ರಖ್ಯಾತ ನಟನ ಬಗ್ಗೆ ಕೂಡ ನಿಮಗೆ ಗೊತ್ತಿರಬಹುದು. ಇವರ ವಾಲ್ವರೈನ್ ಅನ್ನುವ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು. ಇವರು ಕೂಡ ಹಿಂದೂ ಧರ್ಮವನ್ನ ಅನುಸರಿಸಿದ್ದಾರೆ. ಇನ್ನು ಹಾಲಿವುಡ್ನ ಖ್ಯಾತ ನಟ ವಿಲ್ ಸ್ಮಿತ್ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವರು ಭಾರತಕ್ಕೆ ಬಂದಾಗ ಗಂಗಾರತಿ ಮಾಡಿ ಪೂಜೆಯಲ್ಲಿ ಭಾಗವಹಿಸಿದ್ರು. ಹಾಗಾದ್ರೆ ಹಾಲಿವುಡ್ ನಲ್ಲಿ ಈ ಹಿಂದೂ ಧರ್ಮದ ಪ್ರಭಾವ ಶುರುವಾಗಿದ್ದು ಯಾವಾಗ ಅಂತ ನೀವು ಕೇಳಬಹುದು. 1965ರಲ್ಲಿ ಅಮೆರಿಕಾಗೆ ಇಸ್ಕಾನ್ ಸಂಸ್ಥೆ ಕಾಲಿಡುತ್ತೆ. ಅಲ್ಲಿಂದ ನ್ಯೂಯಾರ್ಕ್ ನಲ್ಲಿ ಹಿಂದೂ ಧರ್ಮದ ಪ್ರಚಾರ ಕಾರ್ಯ ಶುರುವಾಗುತ್ತೆ. ಇಸ್ಕಾನ್ ತನ್ನ ಸಂಸ್ಥೆಯನ್ನ ಕೂಡ ತೆರೆಯುತ್ತೆ. ನ್ಯೂಯಾರ್ಕ್ ನಲ್ಲಿ ಇದನ್ನ ಹರೇ ರಾಮ ಹರೇ ಕೃಷ್ಣ ಮೂವ್ಮೆಂಟ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಮುಂದೆ 1970ರಲ್ಲಿ ಹಾಲಿವುಡ್ ನಲ್ಲಿ ಒಂದು ಸಿನಿಮಾ ಬಿಡುಗಡೆಯಾಗುತ್ತೆ. ಆ ಸಿನಿಮಾದ ಹೆಸರು ಸ್ಟಾರ್ ವಾರ್. ಈ ಸಿನಿಮಾದ ಒಂದು ದೃಶ್ಯದಲ್ಲಿ ಇಸ್ಕಾನ್ನ ಸ್ವಯಂ ಸೇವಕರು ಕಾಣಿಸಿಕೊಳ್ತಾರೆ. ಅಲ್ಲಿಂದ ಶುರುವಾಗಿ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲಿ ಕೂಡ ಈ ಹರೇ ರಾಮ ಹರೇ ಕೃಷ್ಣ ಮೂವ್ಮೆಂಟ್ ಅನ್ನ ಹೈಲೈಟ್ ಮಾಡಲಾಗುತ್ತೆ. ಇದೇ ಅಲ್ಲಿನ ಜನರನ್ನ ಸೆಳೆಯೋದು. ಇವತ್ತಿಗೂ ಕೂಡ ಹಾಲಿವುಡ್ ನಲ್ಲಿ ಹಿಂದೂ ಧರ್ಮಕ್ಕೆ ಪ್ರೇರಿತರಾಗಿರುವ ತುಂಬಾ ಜನ ನಟನಟಿಯರು ಇದ್ದಾರೆ. ಕೇವಲ ಹಾಲಿವುಡ್ ನಟನಟಿಯರು ಅಂತಲ್ಲ, ವಿದೇಶಿಯರು ಭಾರತದ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ಅದು ಕ್ರಿಕೆಟಿಗರನ್ನೇ ತೆಗೆದುಕೊಳ್ಳಿ, ತುಂಬಾ ಜನ IPL ಆಡೋದಕ್ಕೆ ಬಂದು ಭಾರತದ ಸಂಸ್ಕೃತಿಯನ್ನ ಪಾಲನೆ ಮಾಡುತ್ತಿದ್ದಾರೆ. ಜಾಂಟಿ ರೋಡ್ಸ್ ಅಂತೂ ತಮ್ಮ ಮಗಳಿಗೆ ಇಂಡಿಯಾ ಅಂತಾನೆ ಹೆಸರಿಟ್ಟಿದ್ದಾರೆ. ಇನ್ನು ಕೆಲ ಕ್ರಿಕೆಟಿಗರು ಭಾರತವನ್ನ ಎರಡನೇ ಮನೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ ಪತ್ನಿಗೆ ಭಾರತದ ಸಂಸ್ಕೃತಿಯಂತೆ ಸೀಮಂತ ಮಾಡಲಾಗಿದೆ. ಹೀಗೆ ತುಂಬಾ ಜನ ಸೆಲೆಬ್ರಿಟಿಗಳು ಭಾರತದ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ವಿದೇಶಿಯರು ಭಾರತದ ಸಂಸ್ಕೃತಿಯನ್ನ ಪಾಲನೆ ಮಾಡಿ ಸೀರೆ, ಕೈತುಂಬ ಬಳೆಯನ್ನ ಧರಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ನಾವು ಮಾತ್ರ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರವನ್ನ ಬಿಟ್ಟು ವಿದೇಶದ ಸಂಸ್ಕೃತಿಯತ್ತ ಹೋಗ್ತಾ ಇದ್ದೇವೆ. ಇದನ್ನ ದುರಂತ ಅನ್ನೋದು ಸೂಕ್ತ ಅನ್ಸುತ್ತೆ. ಇನ್ನು ಹಾಲಿವುಡ್ ಹಿಂದೂ ಧರ್ಮದ ಪ್ರೇರೇಪಣೆ ತೆಗೆದುಕೊಂಡು ಸಿನಿಮಾ ಮಾಡುತ್ತೆ. ಆದ್ರೆ ಅದರ ಕ್ರೆಡಿಟ್ ಅನ್ನ ಹಿಂದೂ ಧರ್ಮಕ್ಕೆ ಕೊಡೋದಿಲ್ಲ. ನಮ್ಮಿಂದ ಪ್ರೇರೇಪಣೆ ಪಡೆದು ಸಿನಿಮಾ ಮಾಡಿ ದುಡ್ಡು ಮಾಡ್ತಾರೆ ವಿನಃ ಅದರ ಕ್ರೆಡಿಟ್ ಮಾತ್ರ ಕೊಡೋದೇ ಇಲ್ಲ. ಓಪನ್ ಹೈಮರ್ ಚಿತ್ರ ಕೂಡ ಅಷ್ಟೇ. ಅಲ್ಲಿ ಭಗವದ್ಗೀತೆಗೆ ಅವಮಾನ ಕೂಡ ಮಾಡಲಾಗಿದೆ. ಚಲನಚಿತ್ರದಲ್ಲಿ ಮಹಿಳೆಯು ಲೈಂಗಿಕ ಕ್ರಿಯೆಯ ದೃಶ್ಯದಲ್ಲಿ ಪುರುಷನಿಗೆ ಭಗವದ್ಗೀತೆಯನ್ನ ಜೋರಾಗಿ ಓದುವಂತೆ ಹೇಳುವಂತೆ ತೋರಿಸಲಾಗಿದೆ. ಇದು ಸಹಜವಾಗಿಯೇ ಭಾರತೀಯರ ಕೋಪಕ್ಕೆ ಕಾರಣವಾಗಿದೆ. ಈ ದೃಶ್ಯವನ್ನ ಸಿನಿಮಾದಿಂದ ತೆಗೆಯುವಂತೆ ದೊಡ್ಡ ಮಟ್ಟದ ಒತ್ತಾಯ ಕೇಳಿ ಬಂದಿದೆ. ಅದೇನೇ ಇರಲಿ, ಹಾಲಿವುಡ್ ಸಿನಿಮಾಗಳು ಹಿಂದೂ ಧರ್ಮದ ಪ್ರೇರೇಪಣೆಯಿಂದ ತೆರೆಗೆ ಬರ್ತಾ ಇವೆ. ಆದರೆ ಅದರ ಕ್ರೆಡಿಟ್ ಇಂದಿಗೂ ಕೂಡ ನಮಗೆ ಸಿಕ್ಕಿಲ್ಲ ಅನ್ನೋದು ದುರಂತ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.